ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಇವತ್ತು ಮತ್ತೆ ಒಂದು ಹೊಸ ರೆಸಿಪಿ ಜೊತೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಇದನ್ನು ರೆಸಿಪಿ ಅಂತ ಹೇಳಲಿಕ್ಕಾಗಲ್ಲ, ಬಟ್ ಎಮ್ಮಿ ಡೆಸರ್ಟ್ ಅಂತಲೇ ಹೇಳ್ಬೋದು. ಸೊ ಎಲ್ಲ ಊಟ ಆದಮೇಲೆ ನಾವು ಲಾಸ್ಟಿಗೆ ಹಾಕ್ಕೊಳ್ಳುವಂಥ ಪಾನ್ನ ನಾನು ಮನೇಲಿ ಹೇಗೆ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಸೊ 2 ಅಂಬಾಡಿ ಎಲೆ ಅಂತಾರಲ್ವ, ಆ ಎಲೆ ತೊಗೊಂಡಿದ್ದೀನಿ. ಮೇಲೆ ಕೆಳಗೆ ಅಂದರೆ ತುದಿ ತುಂಬು ಎರಡನ್ನೂ ಕ್ಲೀನಾಗಿ ಕಟ್ ಮಾಡಿ ತೆಗೆದು ಸ್ವಲ್ಪ ಸುಣ್ಣವನ್ನು ಹಚ್ಕೊಂಡು ಅದಕ್ಕೆ ಈ ಪಾನ್ ಮಸಾಲ ಪೌಡರ್ಸ್ ಅಂತ ಏನು ಸಿಗುತ್ತೆ, ನಾನು ನಿಮಗೆ ಏನು ತೋರಿಸ್ತಾ ಇದ್ದೀನಿ, ಕಾಶ್ಮೀರಿ ಪೌಡರು, ಪಾನ್ ಮಸಾಲ ಫ್ಲೇವರ್ ಅಂತ ಒಂದು 2 ಎಕ್ಸ್ಟ್ರಾ ಸಿಗುತ್ತೆ. ಅಲ್ಲಿ ಫಸ್ಟ್ ತೋರಿಸಿದ್ನಲ್ಲ ವೈಟ್ ಬಾಕ್ಸ್, ಅದೊಂದು ಜೊತೆ ಈ ವೈಟ್ ನೋಡಿ ಬರ್ತಿದೆ ಪಾನ್ ಫ್ಲೇವರ್ ಅಂತ. ಸೊ ಇದೆಲ್ಲದರ ಪೌಡರ್ನ ಚಿಟಿಕೆಯನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ನೀರನ್ನ ಹಾಕಿಬಿಟ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಫ್ರೆಂಡ್ಸ್, ನೀವು ಹೊರಗಡೆ ಪಾನ್ನ ತೊಗೊಂಡ್ರೆ ಮ್ಯಾಕ್ಸಿಮಮ್ ಈಗ ಒಂದು 25-30 ರೂಪೀಸ್ ಇರ್ಬೋದು. ಫ್ರೆಂಡ್ಸ್, ಇದು ನೋಡಿ ಪಾನ್ ಚಟ್ನಿ ಅಂತ ಕರೀತಾರೆ. ಸೊ ಇದನ್ನು ಒಂದು ಡ್ರಾಪಲ್ಲಿ ಅರ್ಧ ಡ್ರಾಪ್ ಹಚ್ಕೊಂಡ್ರೆ ಸಾಕು, ಸಖತ್ತಾಗಿ ಟೇಸ್ಟ್ ಕೊಡುತ್ತೆ ಮಾತ್ರ. ನಾನೇನು ಹೇಳ್ತಾ ಇದ್ದೆ, ಒಂದು 25-30 ರೂಪಾಯಿ ಇರ್ಬೋದು ಅಂದ್ಕೊತೀನಿ ಪಾನ್. ಆದರೆ ಇದೇ ಸ್ವೀಟ್ ಪಾನ್ ಐಟಮ್ಸ್ನ ನೀವು ಮನೇಲಿ ತಂದು ಇಟ್ಕೊಂಡ್ರೆ ಮ್ಯಾಕ್ಸಿಮಮ್ ಅಂದರೂ ಒಂದು 500 ರೂಪಾಯಿ ಒಳಗಡೆ ಖರ್ಚಾಗತ್ತೆ. ಒಂದು 100 ಬೀಡೋದ ಮೇಲೇ ಯೂಸ್ ಮಾಡ್ಬೋದು ನೀವು. ಸೊ ಎಷ್ಟು ಮನಿ ಸೇವ್ ಆಗುತ್ತಲ್ವ. ಸೊ ಇದನ್ನು ಸ್ವಲ್ಪ ವಾಟರ್ ಹಾಕಿಬಿಟ್ಟು ಚೆನ್ನಾಗಿ ಕೈಯಲ್ಲಿ ಅದನ್ನು ಮಿಕ್ಸ್ ಮಾಡಿಕೊಂಡು ಎಲೆಗೆಲ್ಲ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಇದು ಮಿಕ್ಸ್ ಅಡಿಕೆ ಪೌಡರ್ ಸಿಗುತ್ತಲ್ವ, ಆ ಕಾಳು, ಆಮೇಲೆ ಸೋಂಪು ಕಾಳು, ಅಡಿಕೆ ಚಕ್ಕೆ ಇರೋದೆಲ್ಲ ಅದನ್ನು ಹಾಕಿದ್ದೀನಿ. ಮತ್ತು ಇದು ಟುಟಿ ಫ್ರೂಟಿ, ಇದು ಮನೇಲೇ ಮಾಡಿರುವಂಥ ಟುಟಿ ಫ್ರೂಟಿ. ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನಾನು ಸೋಂಪು ಕಾಳು ಒಂದು ಅರ್ಧ ಚಮಚ ಹಾಕಿದ್ದೀನಿ. ಇದು ಬಂದು ಗುಲ್ಕನ್. ಸೊ ಗುಲ್ಕನ್ ಸ್ವೀಟ್ ಪಾನಿಗೆ ಕಂಪಲ್ಸರಿ ಅಂತ ಹೇಳ್ತಾರೆ. ಇನ್ ಕೇಸ್ ನಿಮ್ಮಲ್ಲಿ ಗುಲ್ಕನ್ ಇಲ್ಲ ಅಂತಂದರೆ ನೀವು ಜೇನುತುಪ್ಪ ಕೂಡ ಆ್ಯಡ್ ಮಾಡ್ಕೋಬೋದು. ಸೊ ಸ್ವಲ್ಪ ಗುಲ್ಕನ್ನ ಹಾಕಿಬಿಟ್ಟು ಇದಾದಮೇಲೆ ನಿಮಗೆ ಡ್ರೈ ಫ್ರೂಟ್ಸ್ ಇನ್ ಕೇಸ್ ಗೋಡಂಬಿ ಏನಾದರೂ ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ಇದು ಬಂದು ಸಿಲ್ವರ್ ಪಲ್ಸ್ ಅಂದರೆ ಏಲಕ್ಕಿಗೆ ಸಿಲ್ವರ್ ಸ್ವೀಟ್ ಹಾಕಿ ಇಟ್ಟಿರ್ತಾರಲ್ವ, ಅದನ್ನು 2 ಕಾಲನ್ನ ಹಾಕ್ಕೊಂಡಿದ್ದೀನಿ. ಇದು ಮನೇಲೇ ಮಾಡಿರುವಂಥ ಅಡಿಕೆ, ಅಮ್ಮ ಮಾಡಿರುವಂಥ ಅಡಿಕೆ. ಈ ಅಡಿಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಈ ಪಾನಲ್ಲಿ ಚಕ್ಕೆ ಹಾಕ್ತಾರೆ, ಚಕ್ಕೆ ಎಷ್ಟು ಆಗಲ್ಲ ನನಗೆ, ಅಂದರೆ ಅಡಿಕೆ ಚಕ್ಕೆ ತೆಳ್ಳಗೆ ಪೇಪರ್ ಥರ ಇರುತ್ತೆ. ಇದಾದಮೇಲೆ ಫೋಲ್ಡ್ ಮಾಡ್ಕೊಳ್ಳಿ ನೀಟಾಗಿ, ಟ್ರಯಾಂಗಲ್ ಶೇಪಲ್ಲಿ ಹೇಗೆ ಬರುತ್ತೋ, ಈ ಪಾನಲ್ಲೆಲ್ಲ ಹೇಗೆ ಮಾಡಿಕೊಡ್ತಾರೋ ಅದೇ ರೀತಿಯಲ್ಲೇ ನೀಟಾಗಿ ಫೋಲ್ಡ್ ಮಾಡಿಕೊಂಡ್ರೆ ಮುಗೀತು, ಹೋಮ್ ಮೇಡ್ ಸ್ವೀಟ್ ಪಾನ್ ರೆಡಿ. ಇದಕ್ಕೆ ಒಂದು ಚೆರಿ ಚುಚ್ಚಿಬಿಟ್ಟು ಅಂದರೆ ಸಿಗಿಸ್ಬಿಟ್ಟು ಇದರಲ್ಲಿ ಇಟ್ಬಿಟ್ರೆ ಎಸ್, ಇಟ್ಸ್ ರೆಡಿ. ಇಷ್ಟ ಆಯಿತು ಅಂದ್ಕೊತೀನಿ. ಒಂದು ಶೇರ್ ಕಮೆಂಟ್ ಮಾಡಿ. ಹಾಗಾದರೆ ಬಾಯ್, ಟೇಕ್ ಕೇರ್.